ಅವಳನ್ನ ಮನೆ ಸೇರಿಸಿಕೊಳ್ಬಾರ್ದು ಅಂತ ಆಲೋಚನೆ ಮಾಡ್ತಾನೆ. ನನ್ನಿಂದ ಒಂದು ಸಂಸಾರ ಹಾಳಾದಾಗ ಆಗುವುದಿಲ್ವೇ? ಆಪಕೀರ್ತಿ ಬರಕೂಡದು, ಬರಬಾರದು. ಹಾಗಾಗಿ ಅವಳಿಗೆ ಸರಿಯಾದಂತಹ ಪಾಠ ಕಲಿಸಬೇಕು. ಇವತ್ತು ನಾಳೆ ಸರಿ ಸರಿ ಕಾಲದ ನಿರೀಕ್ಷೆಯಲ್ಲಿಯೇ ಇರ್ತೇನೆ.
ಇದಲ್ಲ ನಮ್ಮ ರಾಧೆ. ಅಯ್ಯಪ್ಪ ಸಾರ್ಥಕತೆ ಆಯ್ತು ನೋಡಿ. ಎಷ್ಟೊತ್ತಾಯ್ತು ನಾನು ವೇಷ ಕೂತ್ಕೊಂಡು. ಹೌದು, ವೇಷ ಮಾಡಿದ್ದು ರಾಧೆ ಅಲ್ಲ, ರಾಧೆ ಎಂತೆ. ಹಾಗಿದ್ರೆ ವೇಷ ಮಾಡಿದ್ಯಾರು? ಸ್ವಲ್ಪ ಮುಂಚೆ ಯಾರು ಬಂದೋದ್ರಿ? ಹಾ, ನಾನೇ. ವೇಷ ಹೇಗಾಗ್ತದೆ ಸ್ತ್ರೀ ವೇಷ? ಎಷ್ಟು ಕಷ್ಟ ಮಾಡುದು. ಯಾವ ವೇಷ ಬೇಕಾದ್ರೂ ಮಾಡುವುದು, ಈ ಸ್ತ್ರೀ ವೇಷ ಒಂದು ಬೇಡ. ಒಂದು ಉಪ್ಪು ಸಮೇತ ಒಂದು ಸ್ವಲ್ಪ ಓರೆ ಆಗ್ಲಿಕ್ಕಿಲ್ಲ ನೋಡಿ. ಬರೀ ವೇಷ ಮಾಡಿದ್ರೆ ಸಾಕ. ವೇಷಕ್ಕೆ ತಕ್ಕ ಹಾಗೆ ಒಂದು 4 ಅಕ್ಷರ ಭಾಷೆ ಆದ್ರೂ ಬೇಕು, ಆ ಸ್ವರದ ಒಂದು ಕೋಮಲತೆ ಆದ್ರೂ ಬೇಕು. ಹೇಗೆ ನಾನು ಮಾತಾಡುದು? ಹೌದು, ಸ್ವರ ಒಳ್ಳೆ ಅದ್ಭುತ ಇಲ್ವ ಸ್ವಾಮಿ? ಹೀಗೆ ವೇಷ ಮಾಡುವ ಕಾರಣ ಬೇರೆ ಏನು ಅಲ್ಲ. ಸಿಂಧು ಗ್ರಾಮದಲ್ಲಿ ಚಂದಗೋಪೆಯನ್ನು ಮಂದಮತಿಯಾಗಿದ್ದಾನೆ, ಅವನನ್ನು ತಿದ್ದಬೇಕು, ಅವನಿಗೆ ಬುದ್ಧಿ ಹೇಳಬೇಕು. ಮಾತ್ರ ಅಲ್ಲ, ಅವನ ಮಡದಿ ಚಂದ್ರಾವಳಿ ಬಹಳ ಗರ್ವಿ. ನಾನೊಬ್ಬಳೇ ರೂಪವತಿ, ನಾನೊಬ್ಬಳೇ ವಿದ್ಯಾವತಿ, ಹೀಗೆಲ್ಲ ತಲೆಯಲ್ಲಿ ಬಹಳಷ್ಟು ಉಂಟು. ಅವಳ ಅಹಂಕಾರವು ಮರ್ದನ ಮಾಡಬೇಕು. ಸಮಯ ವ್ಯರ್ಥ ಮಾಡುವುದಿಲ್ಲ, ಆದಷ್ಟು ಬೇಗ ಸಿಂಧು ಗ್ರಾಮಕ್ಕೆ. ಆತ್ಮೀಯ ಕಲಾಭಿಮಾನಿಗಳೇ, ಯಕ್ಷಗಾನದ ಪ್ರತೀಕ್ಷೆಯಲ್ಲಿ ತಾವಿರುವ ಈ ಸಂದರ್ಭ ತಮ್ಮ ರಸಭಂಗ ಮಾಡಿದ್ದಕ್ಕೆ ಕ್ಷಮೆಯಾಚಿಸುತ್ತಾ, ನಮ್ಮ ನೂತನ ಮೇಳವಾದಂತಹ ಬಡಗುತಿಟ್ಟಿನ ಹೊಸ ಮೇಳ ಶ್ರೀ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಮೆಕ್ಕೆಕಟ್ಟು ಅಪರೂಪಕ್ಕೆ ನಿಮ್ಮಿ ಪರಿಸರದಲ್ಲಿ ನಮ್ಮ ಮೇಳದ ಕಲಾ ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿ ಪ್ರದರ್ಶನದ ಔನ್ನತ್ಯಕ್ಕೆ ಕಾರಣೀಕರ್ತರಾದಂತಹ ಇವತ್ತಿನ ಯಕ್ಷಗಾನದ ಸೇವಾಕರ್ತರು, ಹಿಂದೂ ಯಕ್ಷಮಿತ್ರರು, ಕೊಲ್ಯ ಹಾಗೂ ಊರ 10 ಸಮಸ್ತರು 6ನೇ ವರ್ಷದ ಸಾರ್ವಜನಿಕ ಯಕ್ಷಗಾನ ಬಯಲಾಟದ ಪ್ರಯುಕ್ತವಾಗಿ ನಮ್ಮ ಮೇಳವನ್ನು ಆಯ್ಕೆ ಮಾಡಿದ್ದೀರಿ. ಬಡಗುತಿಟ್ಟಿನ ಯಕ್ಷಗಾನ ಲೋಕದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿರುವಂತಹ ಈ ನಮ್ಮ ಮೆಕ್ಕೆಕಟ್ಟು ಮೇಳಕ್ಕೆ ತಾವು ನೀಡಿರುವಂತಹ ಈ ಪ್ರೋತ್ಸಾಹ, ಹಾಗೆ ಕಲಾವಿದರಾದಂತಹ ನಮ್ಮ ಪಾಲಿಗೆ ನೀವು ನೀಡಿರುವಂತಹ ಆಶೀರ್ವಾದ ನಮ್ಮ ಪಾಲಿಗೆ ಖಂಡಿತ ಶ್ರೀರಕ್ಷೆ. ನಮ್ಮ ನಿಮ್ಮ ಕಲಾ ಬಾಂಧವ್ಯ ಎನ್ನುವುದು ಇವತ್ತಿಗೆ ಇಲ್ಲಿಗೆ ಕೊನೆಯಾಗದೆ ಮುಂದಿನ ದಿನಗಳಲ್ಲಿಯೂ ಸಹ ನಮ್ಮ ನಿಮ್ಮ ಕಲಾ ಬಾಂಧವ್ಯ ಹೀಗೆ ಮುಂದುವರಿಯಬೇಕು ಎನ್ನುವ ಅಪೇಕ್ಷೆಯೊಂದಿಗೆ ನಂದಿಕೇಶ್ವರ ಸ್ವಾಮಿಗೆ ಪ್ರೀತ್ಯರ್ಥವಾಗಿರುವಂತಹ ಈ ಯಕ್ಷಗಾನ ಸೇವೆಯನ್ನ ಸಲ್ಲಿಸುವುದರ ಮೂಲಕವಾಗಿ ನಮ್ಮನ್ನು ಪ್ರೋತ್ಸಾಹಿಸಿರುವಂತಹ ನಿಮಗೆ ಯಕ್ಷಗಾನದ ಅಭಿಷ್ಟಾರ್ಥ ದೇವತೆಯಾಗಿರುವಂತಹ ಶ್ರೀ ಮಹಾಗಣಪತಿಯು, ಹಾಗೆಯೇ ಮೇಳದ ಅಭಿಷ್ಟಾರ್ಥ ದೇವತೆಯಾಗಿರುವಂತಹ ಶ್ರೀ ನಂದಿಕೇಶ್ವರ ಸ್ವಾಮಿಯು, ಅಲ್ಲದೆ ಕ್ಷೇತ್ರ ದೇವತೆಯು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಸಮೃದ್ಧಿಯನ್ನು ನೀಡಿ ಇನ್ನು ಮುಂದೆ ಇದಕ್ಕಿಂತಲೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂತಹ ಭಾಗ್ಯವನ್ನ, ಆ ಶಕ್ತಿಯನ್ನ, ಭಕ್ತಿಯನ್ನ ಭಗವಂತ ನಿಮಗೆಲ್ಲರಿಗೂ ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನಾಳೆಯ ದಿವಸ ನಾವು ಕುಂದಾಪುರ ಸಮೀಪ ಸಾಸ್ತಾನದ ಕೋಡಿ ಕನ್ಯಾನದಲ್ಲಿ ಮೆಕ್ಕೆಕಟ್ಟು ಕ್ಷೇತ್ರ ಮಹಾತ್ಮೆ ಎನ್ನುವ ಆಖ್ಯಾನವನ್ನು ಆಡಲಿಕ್ಕಿದ್ದೇವೆ. ಏಪ್ರಿಲ್ 9ನೇ ತಾರೀಕು ಹನುಮಗಿರಿ ಮೇಳದೊಂದಿಗೆ ಶಿರಿಯಾರದಲ್ಲಿ ನಮ್ಮ ಮೇಳದ ತೆಂಕು ಬಡಗಿನ ಕೂಡಾಟ ಇದೆ. ಪ್ರಸಂಗ ವಾಲಿವದೆ, ಮಾಯಾ ಬಜಾರ ಹಾಗೂ ದ್ರೌಪದಿ ಪ್ರತಾಪ ಎನ್ನುವ ಆಖ್ಯಾನವನ್ನು ಆಡಲಿಕ್ಕಿದ್ದೇವೆ. ಇದು ಡೇರೆ ಆಟ. ತೆಂಕುತಿಟ್ಟಿನ ಮೇಳ ಹಾಗೂ ನಮ್ಮ ಮೇಳದ ಈ ಕಾರ್ಯಕ್ರಮ ಪ್ರಪ್ರಥಮವಾಗಿ ಕುಂದಾಪುರ ಸಮೀಪದ ಶಿರಿಯಾರದಲ್ಲಿ ನಡೆಯಲಿಕ್ಕಿದೆ. ಇದಕ್ಕೆಲ್ಲ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆನ್ನುವುದಾಗಿ ಕೇಳಿಕೊಳ್ಳುತ್ತಾ, ಶ್ರೀ ಮಹಮ್ಮಾಹಿ ಸೇವಾ ಟ್ರಸ್ಟ್ ಮತ್ತು ಯಕ್ಷಗಾನ ಸೇವಾ ಸಮಿತಿ ಮುನ್ನಲಾಯಿ ಪದವು ಇದರ 12ನೇ ವರ್ಷದ ವಾರ್ಷಿಕ ಪ್ರತಿಷ್ಠೆ ವರ್ಧಂತ್ಯುತ್ಸವ ಹಾಗೂ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಪ್ರಯುಕ್ತವಾಗಿ ಶ್ರೀ ಕಟೀಲು ಮೇಳದವರಿಂದ ಯಕ್ಷಗಾನ ಬಯಲಾಟವನ್ನು ಹಮ್ಮಿಕೊಂಡಿದ್ದಾರೆ. 1-4-2024 ಸೋಮವಾರ ಮಹಮ್ಮಾಯಿ ಮಂದಿರ ಮುನ್ನಲಾಯಿ ಪದವು ಇದರ ವಟಾರದಲ್ಲಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎನ್ನುವುದಾಗಿ ಕೇಳಿಕೊಳ್ಳುತ್ತಾ, ನಾವು ಪ್ರತಿನಿತ್ಯ ಆಚರಿಸಿಕೊಂಡು ಬಂದಿರುವ ಪದ್ಧತಿಯಂತೆ ಆಟ ಆಡಿಸುವ ಸೇವಾಕರ್ತರಿಗೆ ದೇವಳದ ಪ್ರಸಾದವನ್ನು ನೀಡುವ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿದ್ದೇವೆ. ಈ ಹೊತ್ತಿನ ಸೇವಾಕರ್ತರು ವೇದಿಕೆಗೆ ಬಂದು ಈ ಪ್ರಸಾದವನ್ನು ಸ್ವೀಕರಿಸಬೇಕು. ಮತ್ತೊಮ್ಮೆ ತಮಗೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತಾ, ಸರ್ವಾಭೀಷ್ಟ ಪ್ರದಾಯಕನಾಗಿರುವಂತಹ ಶ್ರೀ ಭಗವಂತ ನಿಮಗೆಲ್ಲರಿಗೂ ಆಯುರಾರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ನೀಡಿ ರಕ್ಷಿಸಲಿ ಎನ್ನುವುದಾಗಿ ಪ್ರಾರ್ಥಿಸುತ್ತಾ ಕಥಾನಕವನ್ನು ಮುಂದುವರಿಸುವುದಕ್ಕೆ ಅಪ್ಪಣೆಯನ್ನು ಕೋರ್ತಾ ಇದ್ದೇವೆ. ಯಕ್ಷಗಾನಂ ವಿಶ್ವಗಾನ.